ಹಸಮಣೆ ಏರೋ ಮೊದಲೇ ಮುರಿದು ಬಿತ್ತು ಸಂಬಂಧ ಯಾವ ಘಟನೆಗೆ ಮದುವೆ ನಿಂತು ಹೋಯ್ತು ಗೊತ್ತಾ? ಕಾರಣ ಕೇಳಿದ್ರೆ ಎಂತವರಿಗೂ ಕೂಡ ಶಾಕ್ ಹೋಗೋದಂತೂ ಪಕ್ಕ. ಕುಡಿಯೋ ನೀರಿನಿಂದಾಗಿ ಈ ಒಂದು ಮದುವೆ ನಿಂತು ಹೋಗಿದೆ. ಹೆಣ್ಣಿನ ಕಡೆಯವರಿಗೆ ನೀರು ಕೊಟ್ಟಿಲ್ಲ ಎನ್ನುವಂತಹ ಕಾರಣಕ್ಕೆ ಮದುವೆ ಸ್ಟಾಪ್ ಆಗ್ಬಿಟ್ಟಿದೆ. ಪ್ರೀತಿಸಿ ಮದುವೆಗೆ ಸಜ್ಜಾಗಿದ್ದಂತಹ ಪ್ರೇಮಿಗಳ ಮದುವೆ ಎರಡು ಕುಟುಂಬದ ಮಧ್ಯೆ ಜೋರಾದ ಮಾತಿನ ಚಕಮಕಿ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ಯೂ-ಟರ್ನ್ ಹೊಡೆದಂತಹ ಹುಡುಗಿ, ಎಸ್, ಇಬ್ರು ಕೂಡ ಪ್ರೀತಿಸಿ ಮದುವೆಯಾಗಬೇಕು ಅಂತ ಹೇಳಿ ಇಬ್ಬರ ಮನೆಯವರನ್ನು ಕೂಡ ಒಪ್ಪಿಸಿದ್ದಾರೆ ಈ ಒಂದು ಜೋಡಿ. ಆದ್ರೆ ಮದುವೆಗೆ ಎಲ್ಲಾ ಸಿದ್ಧತೆನೂ ಆಗಿದೆ, ನಾಂದಿ ಆಗಿದೆ, ಚಪ್ರ ಹಾಕಿದ್ದಾರೆ. ಎಲ್ಲವೂ ನಡೆದ ಆದ್ಮೇಲೆ ಕ್ಷುಲ್ಲಕ ಕಾರಣ ನೀರಿನ ವಿಚಾರವಾಗಿ ಮದುವೆ ನಿಂತಿದೆ. ಹಸಮಣೆಯನ್ನ ಏರ್ಬೇಕಾಗಿದ್ದಂತ ಹುಡುಗ ಹುಡುಗಿ ಯೂ-ಟರ್ನ್ ಹೊಡೆದಿದ್ದಾರೆ. ಯಾವ್ದಾವ್ದೋ ಘಟನೆಗಳಿಗೆ ಮದುವೆ ನಿಲ್ಲೋದನ್ನ ನಾವು ನೋಡ್ತಾನೆ ಇರ್ತೀವಿ. ಆದರೆ ಕ್ಷುಲ್ಲಕ ಕಾರಣ, ಅದ್ರಲ್ಲೂ ಕೂಡ ನೀರಿನ ವಿಚಾರವಾಗಿ ಈ ಒಂದು ಮದುವೆ ನಿಂತಿರೋದು ಆಶ್ಚರ್ಯ ಪಡುವಂತಹ ವಿಚಾರ. ಕಾರಣ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಕುಡಿಯೋ ನೀರಿನ ವಿಚಾರವಾಗಿ ಮದುವೆ ನಿಂತು ಹೋಗ್ಬಿಟ್ಟಿದೆ. ಹೆಣ್ಣಿನ ಕಡೆಯವರಿಗೆ ನೀರು ಕೊಟ್ಟಿಲ್ಲ ಅಂತ ಹೇಳಿ ಅದೊಂದೇ ಕಾರಣವನ್ನ ಇಟ್ಕೊಂಡು ಮದುವೆಯನ್ನೇ ಸ್ಟಾಪ್ ಮಾಡಿದ್ದಾರೆ. ಪ್ರೀತಿಸಿ ಒಪ್ಪಿಸಿ ಮದುವೆಯಾಗುವಂತಹ ಜೋಡಿಗೆ ಇದೆಲ್ಲ ಯಾವ ತರ ಅಂತ ಕ್ಷುಲ್ಲಕ ಕಾರಣಕ್ಕೆ, ಅದು ಕೂಡ ನೀರು ಕೊಟ್ಟಿಲ್ಲ ಎನ್ನುವಂತಹ ಕಾರಣಕ್ಕೆ ಮದುವೆನೇ ಸ್ಟಾಪ್ ಆಗ್ತಿದೆ ಅಂತಂದ್ರೆ ಅದರ ಒಳಗೆ ಯಾರಿಗೂ ಕೂಡ, ಗಂಡಿನ ಕಡೆಯವ್ರಿಗೋ ಹೆಣ್ಣಿನ ಕಡೆಯವ್ರಿಗೋ ಯಾರಿಗೋ ಒಬ್ರಿಗೆ ಆ ಒಂದು ಮದುವೆ ಇಷ್ಟ ಇರಲಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನೀರು ಕೊಟ್ಟಿಲ್ಲ, ಬಾಳೆ ಎಲೆಗೆ ಪಾಯಸ ಹಾಕಿಲ್ಲ, ಉಪ್ಪು ಸರಿಯಾಗಿ ಬಡಿಸಿಲ್ಲ ಅಂತ ಕ್ಷುಲ್ಲಕ ಕಾರಣವನ್ನ ಎತ್ಕೊಂಡು ಮದುವೆ ಮುರಿದು ಬಿದ್ದಿದೆ. ಎರಡು ಕುಟುಂಬಗಳ ನಡುವೆ ಅದೇ ಸಮಯದಲ್ಲಿ ಜೋರಾಗಿ ಮಾತಿನ ಚಕಮಕಿ ನಡೆದಿದೆ. ಈ ವಿಚಾರಗಳನ್ನೆಲ್ಲ ನೋಡ್ತಿದ್ರೆ ಅವ್ರವ್ರ ಸಂಬಂಧಿಕರನ್ನ ಬಿಟ್ಕೊಡಲ್ಲ ಅಂತ ಅನ್ಸುತ್ತೆ. ಆ ಒಂದು ಕಾರಣಕ್ಕೆ ಈ ಒಂದು ಮದುವೆ ಬ್ರೇಕ್ ಆಗಿದೆ. ಕ್ಷುಲ್ಲಕ ಕಾರಣಕ್ಕೆ ಹುಡುಗಿಯೂ ಕೂಡ ಯೂ-ಟರ್ನ್ ಹೊಡೆದಿದ್ದಾರೆ. ಹುಡುಗಿಯೂ ಕೂಡ ನಿಮ್ಮ ಮನೆಯವ್ರದ್ದು ತಪ್ಪು ಅಂತ ಹೇಳಿದ್ದಾಳೆ. ಸೊ ಈ ಒಂದು ಕಾರಣಕ್ಕೆ, ಆದ್ದರಿಂದ ಈ ಒಂದು ಕಾರಣಕ್ಕೆ ಮದುವೆ ನಿಂತು ಬಿಟ್ಟಿದೆ. ನೋಡಿ ಯಾವ್ಯಾವ ರೀತಿ ಮದುವೆ ನಿಲ್ಲುತ್ತೆ ಅಂತ ಹೇಳಿ. ಹುಡುಗಿ ಇಷ್ಟ ಇಲ್ಲ, ಹುಡುಗ ಇಷ್ಟ ಇಲ್ಲ ಅಂತ ಮದುವೆ ನಿಲ್ತಿತ್ತು. ಆದರೆ ನೀರು ಕುಡಿಯೋಕ್ ಕೊಟ್ಟಿಲ್ಲ ಹುಡುಗಿ ಮನೆಯವ್ರಿಗೆ ಅಂತ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ? ಅಷ್ಟು ಖರ್ಚು ಮಾಡಿರ್ತಾರೆ, 15 ಲಕ್ಷ 20 ಲಕ್ಷ ಖರ್ಚು ಮಾಡಿ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ನಿಮ್ಮ ನೀರಿನ ಜಗಳದಿಂದ ಮದುವೆ ನಿಂತು ಹೋಗಿದೆ. ಆ ಖರ್ಚನ್ನ ಯಾರು ನಿಭಾಯಿಸ್ತಾರೀಗ?